ಸೋಲನ ಒಪ್ಕೊಂಡಿದ್ದಾರೆ. ಭಯದಿಂದ ಸೋಲನ ಒಪ್ಕೊಂಡಾಗೈತಿಲ್ಲ, ಅವ್ರು ಸೋಲನ ಒಪ್ಕೊಂಡಿದ್ದಾಯ್ತು. ಈಗ ಬಾಸು ಬಳ್ಳಾರಿ ಅಂತ ಜಿಲ್ಲೆಯವರು ನಾವು ಕನಿಷ್ಠ ನಾವು 2 ಲಕ್ಷ ಅಂದ್ರೂ ನಾವು ಬರೆದಿಕೊಳ್ಳಿ. ಇವತ್ತು 2 ಲಕ್ಷ, ಅದಕ್ಕಿಂತ ಕಡಿಮೆ ಅಂತೂ ಆಗಲ್ಲ. ಜನ ನಾವಿಲ್ಲ, ಜನ ತೀರ್ಮಾನ ಮಾಡಿದ್ದಾರೆ. ಅವ್ರು ಒಳ್ಳೆತನಕ್ಕೆ ಜನ ತೀರ್ಮಾನ ಮಾಡಿ 2 ಲಕ್ಷ ಅಂತ ಕೆಲಸಕ್ಕೆ ಬಯಸಿದ್ದಾರೆ. ಅದ್ರ ಜೊತೆಯಲ್ಲಿ ನಾನು ತುಮಕೂರು ಹೋಗಿದೆ, ಗ್ರಾಮಾಂತರಕ್ಕೆ ಹೋಗಿದ್ದೀನಿ, ಚಿತ್ರದುರ್ಗ ಮನೆ ಮಾಡಿದೆ, ನೆನ್ನೆ ಕೊಪ್ಪಳ ಹೋಗಿದೆ, ಕೋಲಾರ ಮುಗಿಸಿದ್ದೀನಿ, ಬೆಂಗಳೂರು ಸಿಟಿದಲ್ಲಿ ಆಲ್ಮೋಸ್ಟ್ 3 ಕಾನ್ಸ್ಟಿಟ್ಯೂನ್ಸಿ 3 ಪಾರ್ಲಿಮೆಂಟ್ ಕ್ಷೇತ್ರಗಳು ನಾನು ಹೋಗಿ ಬಂದಿದ್ದೀನಿ. ಎಲ್ಲ ಕಡೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಏನಕ್ಕಂದರೆ ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು. 2014 ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಆದಮೇಲೆ ದೇಶಕ್ಕೇನು ಒಳ್ಳೇದಾಗ್ತದೆ, ದೇಶ ಬಡವರು ಒಳ್ಳೇದಾಗ್ತದೆ ಅಂತ ಜನ ಒಂದು ನಿರೀಕ್ಷೆ ಇತ್ತು. ಹೋದ ಸತಿ 2019 ಏನು ಮೋದಿ ಕ್ರೇಜ್ ಇದ್ದಿದ್ದು ಈ ಬಾರಿ ಕ್ರೇಜ್ ಕಾಣ್ತಲ್ಲ. ತಾವು ಮಾಧ್ಯಮದಲ್ಲ, ಸತ್ಯ ಮಾಧ್ಯಮದವ್ರು ಹೇಳ್ತಲ್ಲ ಅಷ್ಟೇ. ಮಾಧ್ಯಮದವ್ರು ನಮಗೆ 100% ಸಪೋರ್ಟ್ ಮಾಡೋದು ಬೇಡ, 10% ಸಪೋರ್ಟ್ ಮಾಡಬೇಡಿ. 25 ಸೀಟ್ ಕೊಡ್ತೀವಿ ನಾವು, 25 ಸೀಟ್ ಗೆಲ್ತೀವಿ. ಜನ ಇವತ್ತು ನಾನು ಕರ್ನಾಟಕದಲ್ಲಿ ಚುನಾವಣೆ ಮುಂಚೆ ಹೇಳಿದೆ, ನಾನು ಅಸೆಂಬ್ಲಿ ಚುನಾವಣೆ ಟೈಮಲ್ಲಿ ಮಾಧ್ಯಮ ಸ್ನೇಹಿತರು ನಾನು ಕಿವಿಮಾತು ಹೇಳಿದ್ದೆ. ನಾನು ಕನಿಷ್ಠ ಅಂದ್ರೆ ನಾವು 130 ಮೇಲೆ ಗೆಲ್ತೀವಿ ಅಂದ್ರೆ ನೀವು ಯಾರು ವಿಶ್ವಾಸ ಇಟ್ಟಿಲ್ಲ. ಏನಕ್ಕಂದ್ರೆ ಪ್ರಜಾಧ್ವನಿ ಯಾತ್ರೆ ಅಂತ ನಾನು ಸಿದ್ದರಾಮಯ್ಯ ಸರ್ ನೋಡುವಾಗ ಜನ ಜೋಶ್ ನೋಡಿದೆ, ವಾಲಂಟ್ರಿ ಜನ ಬರೋದು ನೋಡಿ. ಅವಾಗ ನಾನು ಹೇಳಿದೆ ಯಾರು ನಂಬಿಲ್ಲ. ಈ ಬಾರಿನೂ ನೀವು ನಿರೀಕ್ಷೆ ಇಟ್ಟಿಲ್ಲ, ಆ ಥರ ರಿಸಲ್ಟ್ ಬಂದಿದೆ. ಕನಿಷ್ಠ ನಾವು 23ರಿಂದ 25 ಗೆದ್ರು ಆಶ್ಚರ್ಯ ಇಲ್ಲ. ಈಗ ನಿಮ್ಮ ಮಾಧ್ಯಮದವರೇ ಮುಂಚೆ ಏನಂತ ಇದ್ರಿ, 4 ಅಂತ ಇದ್ರಿ, ಈಗ ನೀವೇ 15 ಅಂತ ಇದ್ರಿ. ಈಗ ಇವ್ರು 15 ಅಂತ ಅವ್ರನ್ನ 16, 17 ಅಂತಿದ್ದೀರಾ ನೀವೀಗ. ಅಂದ್ರೆ ತೀರ್ಮಾನ ಮಾಡೋರು ಯಾರು? ಇನ್ನು ಯಾರೋ ನಾನು ನಿರೀಕ್ಷೆ ಇಟ್ಟಿದ್ರ? ಅಸೆಂಬ್ಲಿ ಚುನಾವಣೆ 136 ಸೀಟ್ ಕೊಡ್ತಂತ ನಿರೀಕ್ಷೆ ಇಟ್ಟಿದ್ರ? ಯಾರು ಇಟ್ಟಿರಲಿಲ್ಲ. ಅಂದ್ರೆ ಮಾಡ್ಬೇಕಾಗಿರೋ ಜನ. ಇವತ್ತು ಜನ ಎಲ್ಲ ಒಂದ್ ಕಡೆ ಇಡೀ ದೇಶದಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ.